ನಮಸ್ಕಾರ. ಇವತ್ತು ಹೋಟೆಲ್ನಲ್ಲಿ ಸಿಗುವಷ್ಟೇ ಮೃದುವಾದ ಸಾಬಕ್ಕಿಯಿಂದ ಮಾಡಿದಂಥ ಸಾಫ್ಟ್ ಸೆಟ್ ದೋಸೆ ಹಾಗೆ ಈರುಳ್ಳಿ ದೋಸೆ ಮತ್ತು ಅದಕ್ಕೆ ಸೂಕ್ತವಾದಂಥ ಒಂದು ಸಾಗು. ಈ ಸಾಗುನ ನಾನು ಹೆಸರು ಕಾಳಿನಿಂದ ಮಾಡಿದ್ದೇನೆ. ಹೆಸರು ಕಾಳಿನ ಸಾಗು ಮತ್ತು ಸೆಟ್ ದೋಸೆ ಮತ್ತು ಈರುಳ್ಳಿ ದೋಸೆ ರೆಸಿಪಿನ ಇವತ್ತು ತಿಳ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಆಗುವಷ್ಟು ದೋಸೆ ಅಕ್ಕಿನ 4 ಗಂಟೆ ನೀರಲ್ಲಿ ನೆನೆಸಿದ್ದೆ. 1 ಚಮಚ ಮೆಂತ್ಯ ಬೀಜ, 1/4 ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಸಾಬಕ್ಕಿ ಎಲ್ಲವನ್ನು ಪ್ರತ್ಯೇಕವಾಗಿ 4 ಗಂಟೆ ನೀರಲ್ಲಿ ನೆನೆಸಿರೋದು. ಮೊದಲು ಮೆಂತ್ಯ ಬೀಜ ಮತ್ತು ಉದ್ದಿನ ಬೇಳೆನ ಹಾಕಿ ರುಬ್ಕೊಳ್ತಾ ಇದ್ದೇನೆ ನುಣ್ಣಗೆ. ನಾನು ನೆನೆಸುವ ಮುಂಚೆನೇ ಚೆನ್ನಾಗಿ 2 ಬಾರಿ ತೊಳೆದು ನೀರನ್ನು ಚೆಲ್ಲಿ ನೆನೆಸಿದ್ದೆ. ಹಾಗಾಗಿ ನೆನೆಸಲಿಕ್ಕೆ ಉಪಯೋಗಿಸಿರುವ ನೀರನ್ನೇ ರುಬ್ಬಲಿಕ್ಕೆ ಉಪಯೋಗಿಸ್ತಾ ಇದ್ದೇನೆ. ಉದ್ದಿನ ಬೇಳೆ ಮತ್ತು ಮೆಂತ್ಯ ಬೀಜನ ನುಣ್ಣಗೆ ರುಬ್ಬಿ ಹಾಕ್ಕೊಂಡಿದ್ದೇನೆ ಪಾತ್ರೆಗೆ. ಈಗ ನೆನೆಸಿರೋ ಸಾಬಕ್ಕಿಗೆ ನೆನೆಸಿರೋ ಅಕ್ಕಿನ ಸ್ವಲ್ಪ ಹಾಕಿ ಮೊದಲು ನುಣ್ಣಗೆ ರುಬ್ಕೊಳ್ತೇನೆ. ಆ ಹಿಟ್ಟನ್ನು ಅದೇ ಪಾತ್ರೆಗೆ ಹಾಕ್ಕೊಂಡು ನಂತರ ನೆನೆಸಿರೋ ಅಕ್ಕಿ ಸ್ವಲ್ಪ ಉಳಿದಿದೆ, ಅದನ್ನು ಪ್ರತ್ಯೇಕವಾಗಿ ಈಗ ರುಬ್ಕೊಂಡು ಅದನ್ನು ಕೂಡ ಇದೇ ಪಾತ್ರೆಗೆ ಹಾಕ್ಕೊಳ್ತೇನೆ. ಎಲ್ಲ ನೆನೆಸಿರೋ ಸಾಮಗ್ರಿಗಳನ್ನು ರುಬ್ಬಿಯಾಗಿದೆ. ಈಗ ಈ ಹಿಟ್ಟುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಬೆರೆಸಿದ್ದೇನೆ. ಉಪ್ಪನ್ನು ಈಗಲೇ ಹಾಕೋದು ಬೇಡ, ಹುಳಿ ಬಂದು ನಂತರ ಹಾಕೊಳ್ಳೋಣ. ದೋಸೆ ಮಾಡೋದಕ್ಕೆ ಮುಂಚೆ ಇದನ್ನ ಹುಳಿ ಬರೆಸಲಿಕ್ಕೆ ನಾವು ಮುಚ್ಚಿ ಇಡಬೇಕು. ಒಂದು 8 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಇದೀಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ. 1.5 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ದೋಸೆ ಮಾಡಲಿಕ್ಕೆ ದೋಸೆ ಹಿಟ್ಟು ರೆಡಿಯಾಗಿದೆ. ಅದಕ್ಕೂ ಮುಂಚೆ ನಾವು ಸಾಗು ಮಾಡ್ಕೊಳ್ಳೋಣ. ಸಾಗು ಮಾಡಲಿಕ್ಕೆ 2 ಚಮಚ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಗಂಟು ಇಲ್ಲದೆ ಇರೋ ಥರ ಬೆರೆಸಿ ಇಟ್ಕೊಂಡಿದ್ದೇನೆ. ಇದನ್ನ ಸಾಗುಗೆ ಬಳಸಬೇಕು. 2-3 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 8-10 ಕರಿಬೇವಿನ ಎಲೆ ಹಾಕಿ ಹುರಿದು ನಂತರ ಜಜ್ಜಿರೋ ಹಸಿ ಶುಂಠಿ 1 ಚಮಚ, ಹಸಿ ಬೆಳ್ಳುಳ್ಳಿ ಜಜ್ಜಿರೋದು 1 ದೊಡ್ಡ ಚಮಚ ಹಾಕಿ ಹುರಿದು ಚಿಟಿಕೆ ಇಂಗು ಹಾಕಿದ್ದೇನೆ. ಮತ್ತು ಪುನಃ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಈಗ 5 ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ. ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಜಜ್ಜಿ ಹಾಕಿದ್ದೇನೆ ಖಾರ ಬಿಡಲಿ ಅಂತ. 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಂತರ 2 ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ಹಾಕಿ ಚೆನ್ನಾಗಿ ಅದು ಮೆತ್ತಗಾಗೋ ತನಕ ಬೇಯಿಸಬೇಕು. ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿದ್ರೆ ಅದು ಮೆತ್ತಗೆ ಬೇಗ ಬೇಯುತ್ತದೆ. ಇದು ಕೂಡ ಬೆಂದಾದ ಮೇಲೆ ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಕಪ್ ಹೆಸರು ಕಾಳನ್ನು ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿ ಪ್ರೆಷರ್ ಕುಕ್ಕರ್ನಲ್ಲಿ 2 ವಿಷಲ್ ಬರೋ ತನಕ ಬೇಯಿಸಿ ಇಟ್ಕೊಂಡಿದ್ದೇನೆ ನಾನು. ಆ ಬೇಯಿಸಲಿಕ್ಕೆ ಹಾಕಿದ ನೀರಿನ ಸಮೇತ ಅದನ್ನ ಈಗ ಇಲ್ಲಿ ಪಾತ್ರೆಗೆ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಂಥ ಕಡಲೆ ಹಿಟ್ಟಿನ ನೀರನ್ನು ಕೂಡ ಹಾಕಿದ್ದೇನೆ. ಈಗ ಕಡಲೆ ಹಿಟ್ಟಿನ ನೀರು ಹಾಕಿರೋದ್ರಿಂದ ಸ್ಥಿರತೆ ಸ್ವಲ್ಪ ಗಟ್ಟಿ ಬರ್ತದೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮತ್ತು 1 ಚಮಚ ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದನ್ನು ಮುಚ್ಚಳ ಮುಚ್ಚಿ ನಾವು 5 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಲಿಕ್ಕೆ ಬಿಡಬೇಕು. ನಂತರ 1 ದೊಡ್ಡ ಚಮಚ ಅಥವಾ ಸಣ್ಣ ನಿಂಬೆಹಣ್ಣಿನ ಅರ್ಧ ಭಾಗದಷ್ಟು ಲಿಂಬೆ ರಸ ಹಿಂಡಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಹೆಸರು ಕಾಳಿನ ಸಾಗು ರೆಡಿ ಆಗ್ತದೆ. ನಾವು ಮಾಡಲಿರೋ ದೋಸೆಗೆ ಇದು ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈಗ ಕಾವಲಿನ ಬಿಸಿ ಮಾಡಿ ಅದಕ್ಕೆ 1-2 ಚಮಚ ಎಣ್ಣೆ ಹಾಕಿ ನಂತರ ಮಾಡಿರೋ ದೋಸೆ ಹಿಟ್ಟನ್ನು ಹಾಕಿ ಹರಡಬೇಕು. ನಾವು ಸಾಬಕ್ಕಿನ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ದೇವೆ. ಇದರಲ್ಲಿ ಉದ್ದಿನ ಬೇಳೆನ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ದೇವೆ. ಬಹಳ ಮೃದುವಾಗಿ ಬರ್ತದೆ ಈ ದೋಸೆ, ತುಂಬ ರುಚಿಯಾಗಿ ಇರ್ತದೆ. ಮಧ್ಯಮ ಉರಿಯಲ್ಲಿ 2 ಕಡೆ ತಿರುವಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೆಟ್ ದೋಸೆ ರೆಡಿಯಾಗಿದೆ. ಇದೇ ಹಿಟ್ಟಿನಲ್ಲಿ 2 ಸೌಟಿನಷ್ಟು ಹಿಟ್ಟು ಹಾಕಿ ನಾನು ಈರುಳ್ಳಿ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ದೊಡ್ಡದಾಗಿ ದೋಸೆ ಹಿಟ್ಟನ್ನು ಹರಡಿಕೊಂಡು ಇದರ ಮೇಲ್ಗಡೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿನ ಹಾಕಿ ಹರಡಬೇಕು. ಎಷ್ಟು ಬೇಕು ಅಷ್ಟು ಈರುಳ್ಳಿನ ಮೇಲ್ಗಡೆ ಹಾಕ್ಬೋದು. ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ಮತ್ತು ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನ್ಕಾಯಿನೂ ಒಂದನ್ನು ಹೀಗೆ ಹರಡಿ ಹಾಕ್ತಾ ಇದ್ದೇನೆ. ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಹಾಕ್ಬೋದು. ಸ್ವಲ್ಪ ಅದನ್ನು ಹೀಗೆ ಪ್ರೆಸ್ ಮಾಡಬೇಕು, ಅದು ಹಿಡ್ಕೊಳ್ತದೆ ದೋಸೆ ಹಿಟ್ಟಿಗೆ. ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಇದನ್ನ ಕಾಯಿಸಬೇಕು. 2 ಕಡೆ ಕಾಯಿಸಬೇಕು ತಿರುವಿ ಹಾಕಿ. ಸೆಟ್ ದೋಸೆ ಮಾಡುವಾಗನೂ ಅಷ್ಟೇ ಒಂದೇ ಕಡೆ ಕಾಯಿಸಿ ತೆಗೆಯೋದಲ್ಲ, 2 ಕಡೆ ತಿರುವಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಆಗಲೇ ಅದು ಸರಿಯಾಗಿ ಬೇಯ್ತದೆ. ಇಲ್ಲದೇ ಇದ್ದರೆ 1 ಕಡೆ ಸೀದು ಹೋಗ್ತದೆ ಮತ್ತು 1 ಕಡೆ ಮಾತ್ರ ಬಿಳಿಯಾಗಿ ಇರ್ತದೆ. 2 ಕಡೆ ತಿರುವಿ ಹಾಕಿ ಮಧ್ಯಮ ಉರಿಯಲ್ಲಿ ಒಂದೇ ಹದದಲ್ಲಿ ಕಾಯಿಸಬೇಕು. ಚೆನ್ನಾಗಿ ಇದನ್ನ 2 ಕಡೆ ಬೇಯಿಸಿ ಆದಮೇಲೆ ನಾನು ಮಾಡಿರೋ ಹೆಸರು ಕಾಳಿನ ಸಾಗು ಹಾಗೆಯೇ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರುವಂಥ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಇದನ್ನು ಮಾಡಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ. ಇದು ನೀವು ಕೂಡ ಈ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ. ಹೆಸರು ಕಾಳಿನ ಸಾಗು ಜೊತೆ ಸಾಬಕ್ಕಿ ಸೆಟ್ ದೋಸೆ ಮತ್ತು ಅಥವಾ ಸಾಬಕ್ಕಿ ಈರುಳ್ಳಿ ದೋಸೆ ಖಂಡಿತ ನಿಮಗೂ ಕೂಡ ಇಷ್ಟ ಆಗ್ತದೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ತಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.